ವಾರ್ತೆಗಳ ಪ್ರಾಯೋಜಕರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಪ್ಲೇ ಅಂಡ್ ಲರ್ನ್ ಪ್ರೀ ಸ್ಕೂಲ್, ಸುಖ್ ಶಾಂತಿ ನಗರ್ ನಿಯರ್ FCI ಗೋಡೌನ್, ಆಶಾಪುರ್ ರೋಡ್, ರಾಯಚೂರು. India's #1 preschool chain. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಜಮಿನಾ ಸರ್ಕಸ್ ಡೈಲಿ 3 ಶೋಸ್. ಸ್ಥಳ ರಾಜ್ಕಮಲ್ ಹೋಟೆಲ್ ಪಕ್ಕದಲ್ಲಿ, ಗೋಶನ್ ರೋಡ್, ರಾಯಚೂರು. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಲ್ನಿಶ್ ಎಂಟರ್ಪ್ರೈಸಸ್ ಪ್ರಸ್ತುತಪಡಿಸುತ್ತಿದೆ ಬೆಂಗಳೂರು ಫರ್ನಿಚರ್ ಎಕ್ಸ್ಪೋಸ್ ಎಕ್ಸಿಬಿಷನ್ ಕಮ್ ಸೇಲ್. ಸ್ಥಳ ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್, ಹೊಸ ಅಮೃತ ಹಾಸ್ಪಿಟಲ್ ಹತ್ತಿರ, ರಾಯಚೂರು. ಉಸುಕು ಮತ್ತು ಸಿಮೆಂಟ್, ವಿವಿಧ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿ ವೈಜ್ಞಾನಿಕ ರೀತಿಯಲ್ಲಿ ಬೆರೆಸಿದ ಅಲ್ಟ್ರಾ ಕ್ವಿಕ್ ಪ್ಲಾಸ್ಟ್ ಪಾಲಿಮರೈಸ್ಡ್ ಪ್ಲಾಸ್ಟರ್. ವಿಕಾಸ್ ಇಂಡಸ್ಟ್ರೀಸ್, KIADB ಇಂಡಸ್ಟ್ರಿಯಲ್ ಏರಿಯಾ, ರಾಯಚೂರು ರೋಡ್, ಮಾನ್ವಿ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಪರಧರ್ಮ ಸಹಿಷ್ಣುತೆ ಎಲ್ಲರಲ್ಲೂ ಮೂಡಲಿ. ಪಂಚಮಸಾಲಿ ಬೇಡ ಜಂಗಮ ಸೇರಿ ಎಲ್ಲ ವರ್ಗದವರ ದುರ್ಬಲರಿಗೂ ಮೀಸಲಾತಿ ದೊರೆಯಲಿ. ಕಾಶಿ ಜಗದ್ಗುರುಗಳು. ತುಂಬಿ ಹರಿಯುತ್ತಿರುವ ನದಿಗಳು, ಗುರ್ಜಾಪುರ ಬಳಿ ಮೊಸಳೆ ಪ್ರತ್ಯಕ್ಷ, ನಿವಾಸಿಗಳ ಆತಂಕ. ಸುಬೋಧ್ಯಾದವರಿಂದ ಮಸರಕಲ್, ಗಬ್ಬೂರು ಗ್ರಾಮಗಳಿಗೆ ಭೇಟಿ. ಕಲ್ಯಾಣ ಮಳೆ ನೀರು ಕೊಯ್ಲ ಕಾಮಗಾರಿಗಳ ವೀಕ್ಷಣೆ. ಜುಲೈ 17ರಂದು ಹುಲಿ ಬೇಟೆ ಚಿತ್ರದ ಧ್ವನಿ ಸುರುಳಿ ಬಿಡುಗಡೆ. ನಿರ್ದೇಶಕ ರಾಜ್ ಬಹದ್ದೂರ್. ದೇವದಾಸಿ ಮಹಿಳೆಯರಿಗೆ ಬಾಕಿ ಪಿಂಚಣಿ ಬಿಡುಗಡೆಗೆ ಆಗ್ರಹಿಸಿ ಮನವಿ. ವಿಶೇಷ ವರ್ಗದ ಸಮೀಕ್ಷೆ ನಡೆಸಿ ಮನೆ ನೀಡಲು ಒತ್ತಾಯಿಸಿ ಇಸ್ಲಾಂ ನಿವಾಸಿಗಳ ಕ್ರಿಯಾ ವೇದಿಕೆ ಒತ್ತಾಯ. ಮತ್ತು ಕಲ್ಲೂರು ರಸ್ತೆಯಲ್ಲಿ ಗೊಬ್ಬರ ಲಾರಿ ಪಾರ್ಟಿ, ತಪ್ಪಿದ ಅನಾಹುತ. ವಾರ್ತೆಗಳ ವಿವರ. ಸ್ವಧರ್ಮ ನಿಷ್ಠೆ, ಪರಧರ್ಮ ಸಹಿಷ್ಣುತೆ ಇಂದಿನ ಅಗತ್ಯವಾಗಿದೆ. ಯಾವುದೇ ಒಂದು ಧರ್ಮ ಶ್ರೇಷ್ಠ ಎಂಬ ಭಾವನೆ ಬಿಟ್ಟು ಎಲ್ಲ ಧರ್ಮಗಳನ್ನು ಗೌರವಿಸುವ ಕೆಲಸವಾಗಬೇಕಿದೆ ಎಂದು ಕಾಶಿ ಜಗದ್ಗುರು ಶ್ರೀ ಡಾ ಚಂದ್ರಶೇಖರ್ ಶಿವಾಚಾರ್ಯ ಭಗವತ್ಪಾದರು ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ದೇಶದಲ್ಲಿ ಅನೇಕ ಧರ್ಮಗಳಿರುವ ಧಾರ್ಮಿಕ ಸಾಮರಸ್ಯವನ್ನು ಹೊಂದಿದೆ. ತಮ್ಮ ತಮ್ಮ ಧರ್ಮದಲ್ಲಿ ನಿಷ್ಠೆ ಹೊಂದಿ ಬೇರೆ ಧರ್ಮಗಳಿಗೆ ನೋವುಂಟು ಮಾಡುವ ಕೆಲಸ ಯಾರು ಮಾಡಬಾರದು ಎಂದರು. ಸಂವಿಧಾನದಲ್ಲಿ ದುರ್ಬಲರಿಗೆ ಮೀಸಲಾತಿ ನೀಡಲಾಗಿದೆ. ಪಂಚಮಸಾಲಿ ಬೇಡ ಜಂಗಮರು ಸೇರಿದಂತೆ ಅನೇಕ ವರ್ಗಗಳು ಮೀಸಲಾತಿಯನ್ನು ಕೇಳುತ್ತಿದ್ದಾರೆ. ಕೋರ್ಟ್ಗಳು ಸಹ ಒಪ್ಪಿಕೊಂಡಿರುವಾಗ ಮೀಸಲಾತಿ ನೀಡುವುದು ಅಗತ್ಯವಾಗುತ್ತದೆ ಎಂದರು. ಆಯಾ ರಾಜ್ಯದ ಮುಖ್ಯಮಂತ್ರಿಗಳು ಶಿಫಾರಸು ಕೇಂದ್ರಕ್ಕೆ ರವಾನಿಸಿದರೆ ಮೀಸಲಾತಿ ಒದಗಿಸಲು ಸಾಧ್ಯವಾಗುತ್ತದೆ ಎಂದರು. ಕಾಶಿಯಲ್ಲಿರುವ ಜ್ಞಾನವ್ಯಾಪಿ ಮಸೀದಿಯ ಪ್ರಕರಣ ನ್ಯಾಯಾಲಯದಲ್ಲಿ ವಿಚಾರಣಾ ಹಂತದಲ್ಲಿ
ಅಲ್ಲಿ ಈಗಾಗಲೇ ಗಣೇಶ್ ಸೇರಿದಂತೆ ಇತರೆ ಮೂರ್ತಿಗಳು ದೊರೆತಿವೆ ಎಂದು ವರದಿಯಾಗಿದೆ. ಹಿಂದೂ ಮತ್ತು ಮುಸ್ಲಿಮರು ಚರ್ಚಿಸಿಕೊಂಡು ನಿರ್ಧರಿಸಿಕೊಳ್ಳಬೇಕೆಂದರು. ವೀರಶೈವ ಲಿಂಗಾಯತ ಗೊಂದಲ ಮುಗಿದು ಹೋಗಿದೆ. ವೀರಶೈವ ಲಿಂಗಾಯತರು ಒಂದೇ ವೇದಿಕೆಯಡಿ ಸೇರಿ ವೀರಶೈವ ಧರ್ಮ ಉಳಿಸಬೇಕಿದೆ ಎಂದರು. ಪಂಚಪೀಠಗಳಲ್ಲಿ ಇರುವ ಆಂತರಿಕ ಸಮಸ್ಯೆ ನೀಗಿಸಲು ಈಗಾಗಲೇ ಅನೇಕ ಸಭೆಗಳು ಚರ್ಚೆಗಳು ಆಗಿವೆ. ಶೀಘ್ರದಲ್ಲಿ ಗೊಂದಲ ನಿವಾರಣೆಯಾಗಲಿದೆ ಎಂದು ಆಶಯ ವ್ಯಕ್ತಪಡಿಸಿದರು. ಪ್ರತಿ 3 ತಿಂಗಳಿಗೊಮ್ಮೆ ರಾಯಚೂರು ನಗರದಲ್ಲಿ ಸಿದ್ಧಾಂತ ಶಿಖಾಮಣಿ ಉಪನ್ಯಾಸ ಹಾಗೂ ಸಾಮೂಹಿಕ ಇಷ್ಟಲಿಂಗ ಪೂಜೆ ಕಾರ್ಯಕ್ರಮ ನಡೆಸಲಾಗುತ್ತದೆ. ಶಾಂತಿ ನೆಮ್ಮದಿಗೆ ಸಂಪತ್ತು ಉನ್ನತ ಹುದ್ದೆಯಿಂದ ದೊರೆಯುವುದಿಲ್ಲ. ಧಾರ್ಮಿಕ ಆಚರಣೆ ಮೂಲಕ ಶಾಂತಿ ನೆಮ್ಮದಿ ಪಡೆಯಬೇಕಿದೆ ಎಂದರು. ಇಷ್ಟಲಿಂಗ ಪೂಜೆ ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ. ಇಷ್ಟಲಿಂಗ ಪೂಜಿಸುವವರು ಯಾರಾದರೂ ಲಿಂಗ ದೀಕ್ಷೆ ಪಡೆಯಬಹುದಾಗಿದೆ. ಸಮಾನತೆ ತರಲು ಇಷ್ಟಲಿಂಗ ದೀಕ್ಷೆ ನೀಡಲಾಗುತ್ತದೆ ಎಂದರು. ಅಂತರ್ಗಂತಿ ಸಾಂಸ್ಕೃತಿಕ ಪ್ರತಿಷ್ಠಾನದಿಂದ ಹೊರತರಲಾದ ಸೋಮವಾರಪೇಟೆ ಹಿರೇಮಠದ ಲಿಂಗೈಕ್ಯ ಶ್ರೀ ರಾಚೋಟಿ ವೀರಶಿವಾಚಾರ್ಯ ಕುರಿತಾದ ಮೌನ ತಪಸ್ವಿ ಗ್ರಂಥ ಜುಲೈ 18ರಂದು ಲೋಕಾರ್ಪಣೆ ನಡೆಸಲಾಗುತ್ತದೆ ಎಂದರು. ನಮ್ಮ ಸಂವಿಧಾನ ಯಾರ್ಯಾರಿಗೆ ಆರಂಭಿಕ ಮಾಡಬೇಕು ಅನ್ನೋದಲ್ಲ, ಎಲ್ಲರಿಗೂ ಒಂದು ವಿಷಯದಿಂದ ಕೊಡಬೇಕಂದ್ರೆ ಎಲ್ಲರಿಗೂ ಕೊಡಬೇಕು. ಇಲ್ಲ ಪರ್ಯಾಯ ಆರ್ಥಿಕವಾದ ಒಂದು ದುರ್ಬಲ ಕೂಡ ಎಲ್ಲರಿಗೂ ವ್ಯವಸ್ಥೆ ಇದೆ. ಅದು ಬಹಳ ಕಷ್ಟ ಇದೆ. ಅದಕ್ಕೆ ಸಂವಿಧಾನ ಬದ್ಧವಾಗಿರ್ತಕ್ಕಂಥ ಆರಕ್ಷಣೆಯನ್ನು ಕೇಳಿ ಎಲ್ಲರಿಗೂ ಅತ್ಯುತ್ತಮ ಸರ್ಕಾರ ಎಲ್ಲರ ವಿಚಾರ ಮಾಡಿಕೊಂಡು ಯಾರಿಗೂ ಬಾಧೆ ಆಗಲಾರದ ವ್ಯವಸ್ಥೆ ಮಾಡಬೇಕು. ಈಗ ಸಪೋರ್ಟ್ ಕೊಟ್ಟಿದೆ ಕಾರಣದಲ್ಲಿ ಅವನು ಸಂವಿಧಾನವನ್ನು ಕೇಳಿಕೊಂಡು ಕೊಡೋದನ್ನು ಹೇಳಿದೆ. ಇದು ಕೂಡ ಈಗಾಗಲೇ ಹೇಳಿಕೆಗಳನ್ನು ಯಾವ ಜೊತೆಗೆ ಸರ್ಕಾರ ವರದಿಗಳನ್ನು ಸಲ್ಲಿಸುತ್ತದೆ. ಅದು ಸೂರ್ಯನ ಕಾಮತರು ವರದಿ ಪ್ರಕಾರ ಮೇಘದಂಗವನ್ನು ಯಾರು ಅಂತಂದ್ರೆ ಪಂಚಮೀಕರಣ ಶಾಖಾ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಪೂರ್ಣ ಆದೇಶ ಬಟ್ಟೆಯನ್ನು ಕೂಡ ಕೊಟ್ಟು ಬೇರೆ ಬಟ್ಟೆಯನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಪದ್ಧತಿ ರಾತ್ರಿಯು ಸುಖ ಅನ್ನುವಂಥದ್ದು ಐಶ್ವರ್ಯ ಭೋಗದಿಂದ ಸುಖ ಅನ್ನುವಂಥದ್ದು ವೈವಾಹಿಕದಲ್ಲಿರುವಂಥದ್ದನ್ನು ಆಚಾರ್ಯರು ರಾಜರು ತಿಳಿಸುತ್ತಿದ್ದಾರೆ. ಅದೇ ಪರಂಪರೆಯಲ್ಲಿ ಇವತ್ತು ದೇಶದ ಎಲ್ಲ ಆಚಾರ್ಯರು ಸಂತರು ಶರಣರು ಏನು ಚಾತುರ್ಮಾಸ ಅಂತ ಬರ್ತದೆ. ಆಷಾಢ ಮಾಸದ ಪೌರ್ಣಿಮೆ ಇರ್ತದೆ, ಕಾರ್ತಿಕ ಮಾಸದ ಪೌರ್ಣಿಮೆ ಬರತಕ್ಕಂಥ 4 ತಿಂಗಳ ಕಾಲಕ್ಕೆ ಚಾತುರ್ಮಾಸದ ಪರ್ವಕಾಲ ಅಂತ ಕರೀತಾರೆ. ಭಾರತದಲ್ಲಿ ಚಾತುರ್ಮಾಸವನ್ನು ಒಂದೇ ಸ್ಥಾನದಲ್ಲಿ ಇಟ್ಟುಕೊಂಡು ಕೂಡ ಅನುಷ್ಠಾನ ಮಾಡ್ತಾರೆ. ಇನ್ನು ಕೆಲವರು ಸಂಚಾರ ಮಾಡುವುದನ್ನು ಕೂಡ ಈ ಅನುಷ್ಠಾನಗಳನ್ನು ಮಾಡಿರ್ತಾರೆ. ಕಾಶಿ ದೇವರುಗಳು ಕಾಶಿ ಕ್ಷೇತ್ರದಲ್ಲಿ ಇಂಥ 4 ತಿಂಗಳ ಅನುಷ್ಠಾನಗಳನ್ನು ಯಶಸ್ಸನ್ನು ಮಾಡಿದರೆ ಅವರು ಈಗ ಇದನ್ನು ಸಂಚಾರಿ ರೂಪದಲ್ಲಿ ಇಟ್ಟುಕೊಂಡು ಕೆಲವರು ಗದಗಿನಲ್ಲಿ ಕಾರ್ಯಕ್ರಮ ಮಾಡಿದ್ದೀವಿ. ಇವತ್ತು ರಾಯಚೂರಿನಲ್ಲಿ ಮಾಡ್ತಾ ಇದ್ದಾರೆ. ಒಂದು ತಮಿಳುನಾಡಿನಲ್ಲಿ ಮದುವೆ ಸೇಲಂ ರಾಮೇಶ್ವರದಲ್ಲಿ ಕಾರ್ಯಕ್ರಮ ಬರುತ್ತೇವೆ. ಇದಾದ ಮೇಲೆ ಶ್ರಾವಣ ಮಾಸ ಬರ್ತದೆ. ಆ ಶ್ರಾವಣ ಮಾಸವನ್ನು ಮಹಾರಾಷ್ಟ್ರದ ಪುಣೆ ನಗರದಲ್ಲಿ ಒಂದು ತಿಂಗಳ ಕಾರ್ಯಕ್ರಮ ಮಾಡ್ತೇವೆ. ಅದಾದ ನಂತರ ಉಳಿದ ದಿನಗಳನ್ನು ಕಾಶಿಯಲ್ಲಿ ಕಾರ್ಯಕ್ರಮ ಮಾಡತಕ್ಕಂಥ ಒಂದು ಹಮ್ಮಿಕೊಂಡಿದೆ. ಆ ದೃಷ್ಟಿಯಿಂದ ಒಂದು ವಾರ ಪ್ರಬಂಧವಾಗಿ ಇಲ್ಲಿರತಕ್ಕಂಥ ಆಧ್ಯಾತ್ಮಿಕ ಚಿಂತನೆ ಮುಖ್ಯವಾಗಿ
ಇಷ್ಟವಿಲ್ಲದ ಇದು ವೀರಶೈವರ ಮುಖ್ಯವಾದ ಲಕ್ಷಣವಾಗಿದ್ದರೂ ಕೂಡ ಇದು ಸಮಾಜದಲ್ಲಿ ಸಮಾನತೆಯಲ್ಲಿರತಕ್ಕಂಥ ಒಂದು ಶ್ರೇಷ್ಠವಾದ ಸಂಸ್ಕಾರ. ಲಿಂಗದೀಕ್ಷಾ ಸಂಸ್ಕಾರವನ್ನು ವೀರಶೈವ ಲಿಂಗಾಯತ ಅಲ್ಲದವರೂ ಕೂಡ ಸ್ವೇಚ್ಛೆಯಿಂದ ಬಂದರೆ ಅವರು ಯಾರೇ ಕೂಡ ಅವರ ದೇಶ ಭಾಷಾ ಜಾತಿಗಳನ್ನು ಪರಿಗಣಿಸಲಾಗದೆ ಸರ್ವರಲ್ಲೂ ಸಮಾನತೆ ಹಕ್ಕುಕೊಳ್ಳುವುದಕ್ಕಾಗಿ ದೀಕ್ಷಾ ಸಂಸ್ಕಾರವನ್ನು ಮಾಡಿದ್ದಾರೆ. ಆ ಇಷ್ಟಲಿಂಗ ದೀಕ್ಷೆಯ ಮೂಲಕ ಸಮಾಜದಲ್ಲಿ ಸಮತೆಯನ್ನು ಸಾರತಕ್ಕಂಥ ಧರ್ಮ ಅದು ಸನಾತನ ವೀರಶೈವ ಲಿಂಗಾಯತ ಧರ್ಮ ಅಂತ ಕರೆಸಿಕೊಳ್ಳುತ್ತದೆ. ಆ ಪರಂಪರೆಯನ್ನು ಇಂದಿಗೂ ನಮ್ಮ ಪಂಚಪೀಠದ ಆಚಾರ್ಯರು, ಶಾಸನದ ಸೇವಾಚಾರ್ಯರು ಹಾಗೂ ವಿರಕ್ರಮದ ನಿರಂಜನವನ್ನು ಒಪ್ಪುವುದರ ಅನುಷ್ಠಾನವಾಗಿ ನಡೆಸಿಕೊಂಡಿದ್ದಾರೆ. ಆ ಲಿಂಗದ ಮಹತ್ವವಾದ ಲಿಂಗ ಪೂಜಾ ವಿಧಾನವನ್ನು ತಿಳಿಸಿಕೊಡುವುದಕ್ಕಾಗಿ ಮಹಾಂತೇಶ್ವರ ಕಲ್ಯಾಣ ಮಂಟಪದಲ್ಲಿ ಆಷಾಢ ಮಾಸದ ಪರ್ವಕಾಲದ ನಿಮಿತ್ತವಾಗಿ ಲೋಕ ಕಲ್ಯಾಣಾರ್ಥವಾಗಿ ಕಾಶಿ ಜಗದವರ ಇಷ್ಟಲಿಂಗ ಮಹಾಪೂಜೆ ಹಾಗೂ ಶ್ರೀ ಸಿದ್ಧಾಂತ ಶಿಖಾಮಣಿ ಆಧ್ಯಾತ್ಮಿಕ ಆಶೀರ್ವಚನ ಕಾರ್ಯಕ್ರಮವನ್ನು ವೀರ ತಪಸ್ವಿ ವೀರಭದ್ರ ಶಿವಾಚಾರ್ಯವನ್ನು ಅವರ ಸಂಕಲ್ಪದಂತೆ ಕಳೆದ ಅನೇಕ ವರ್ಷಗಳಲ್ಲಿ ಕಾರ್ಯಕ್ರಮ ನಡೀತಾ ಬರ್ತಾ ಇದೆ. ರಾಯಚೂರು ನಗರಕ್ಕೆ 3 ವರ್ಷಕ್ಕೆ ಒಂದು ಸಾರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಅವರು ಸಂಕಲ್ಪ ಮಾಡಿದ್ದಾರೆ. ವಿಶೇಷವಾಗಿ ಈ ಭಾಗದ ಜನಪ್ರಿಯ ಶಾಸಕರಾದ ಶಿವರಾಜ್ ಪಾಟೀಲ್ ಅವರು ಈ ಕಾರ್ಯಕ್ರಮದ ಒಂದು ಜವಾಬ್ದಾರಿಯನ್ನು ತಗೊಂಡು ಎಲ್ಲ ಭಕ್ತರ ಸಹಯೋಗ ಸಹಕಾರದಿಂದ ನಿನ್ನೆ ತಾನೇ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದೆ. ಈಶ್ವರ ಖಂಡ್ರೆಯವರು ಉದ್ಘಾಟಿಸಿ ಶುಭ ಹಾರೈಕೆಯನ್ನು ಕೂಡ ಈ ಕಾರ್ಯಕ್ರಮವನ್ನು ಹೊಂದಿದ್ದಾರೆ. ನಮ್ಮ ಸೋಮವಾರ ಸ್ವಾಮಿಗಳು, ಯದುಗಲ್ ಶ್ರೀರವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಬಿಚ್ಚಾಲೆ ಮಠದ ಶ್ರೀ ವೀರ ತಪಸ್ವಿ ವೀರಭದ್ರ ಶಿವಾಚಾರ್ಯರು, ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯರು, ನಿಲಗಲ್ ಮಠದ ಶ್ರೀ ಡಾ ಪಂಚಾಕ್ಷರಿ ಶಿವಾಚಾರ್ಯ ಮಹಾಸ್ವಾಮಿಗಳು ಉಪಸ್ಥಿತರಿದ್ದರು. ಶಾಸಕ ಡಾ ಶಿವರಾಜ್ ಪಾಟೀಲ್, ಚಂದ್ರಶೇಖರ್ ಪಾಟೀಲ್, ಮಿರ್ಜಾಪುರ, ಅಂತರ್ಗಂಗಿ ವೀರಭದ್ರಪ್ಪ, ಎಸ್ಎಸ್ ಪಾಟೀಲ್, ಉದಯಕುಮಾರ್ ಯಾಪಲ್ದಿನಿ ಸೇರಿದಂತೆ ಅನೇಕರಿದ್ದರು. ಜಿಲ್ಲೆಯಲ್ಲಿ ಮಳೆ ಕಡಿಮೆಯಾಗಿದ್ದು ನದಿಗಳು ತುಂಬಿ ಹರಿಯುತ್ತಿದ್ದು ಜಲಚರ ಕಾಟ ಪ್ರಾರಂಭವಾಗಿದೆ. ಕೃಷ್ಣಾ ನದಿಗೆ 1,61,000 ಕ್ಯೂಸೆಕ್ಸ್ ನೀರು ಹರಿಬಿಡಲಾಗಿದೆ. ನದಿ ಪಾತ್ರದಲ್ಲಿ ಪ್ರವಾಹ ಭೀತಿ ಹೆಚ್ಚಳವಾಗಲು ಕಾರಣವಾಗಿದೆ. ಅದೇ ರೀತಿಯಾಗಿ ತುಂಗಭದ್ರಾ ನದಿಗೂ 1,44,000 ಕ್ಯೂಸೆಕ್ಸ್ ನೀರು ಹರಿಸಲಾಗಿದೆ. ನದಿ ಪಾತ್ರದ ಹಳ್ಳಿಗಳ ದಂಡೆಗೆ ನೀರು ನುಗ್ಗಿದೆ. ಇನ್ನಷ್ಟು ಮಳೆ ಹೆಚ್ಚಳವಾದಲ್ಲಿ ನೀರು ನುಗ್ಗುವ ಭೀತಿ ಎದುರಾಗಿದೆ. ಗ್ರಾಮ ಪಂಚಾಯಿತಿಗಳು, ವಿಪತ್ತು ನಿರ್ವಹಣಾ ಸಮಿತಿಗಳು ಸ್ಥಳದಲ್ಲಿ ಇದ್ದು ಪರಿಸ್ಥಿತಿಯನ್ನು ಮೇಲುಸ್ತುವಾರಿ ಮಾಡುತ್ತಿವೆ. ಆಯಾ ತಾಲೂಕು ತಹಸೀಲ್ದಾರರು ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ನೀರಿನ ಮಟ್ಟದ ಹೆಚ್ಚಳವಾಗುತ್ತಿರುವಂತೆ ಗ್ರಾಮಸ್ಥರಿಗೆ ಮನವರಿಕೆ ಮಾಡುತ್ತಿದ್ದಾರೆ. ಕೃಷ್ಣಾ ನದಿಯಲ್ಲಿ ಮೊಸಳೆಗಳ ಕಾಟ ಹೆಚ್ಚಳವಾಗುತ್ತಿದ್ದು ನದಿ ಗ್ರಾಮಗಳ ಜನರಲ್ಲಿ ಭೀತಿಯನ್ನು ಉಂಟು ಮಾಡಿದೆ. ಗುರ್ಜಾಪುರ ಜಲಾಶಯದಲ್ಲಿ ಮೊಸಳೆಗಳು ದಂಡೆಯಲ್ಲಿ ಬರುತ್ತಿವೆ. ನೀರು ಹೆಚ್ಚಳವಾದಲ್ಲಿ ಮೊಸಳೆಗಳು ಜಮೀನುಗಳಿಗೆ ನುಗ್ಗುವ ಆತಂಕ ಎದುರಾಗಿದೆ. ನದಿ ನೋಡಲು ಹೋದ ಜನರಿಗೆ ಮೊಸಳೆ ದರ್ಶನವಾಗುತ್ತಿರುವುದು ಭಯ ಹೆಚ್ಚಳವಾಗಲು ಕಾರಣವಾಗುತ್ತಿದೆ. ಕೇಂದ್ರ ಜಲಶಕ್ತಿ ಸಚಿವಾಲಯ ಜಂಟಿ ಕಾರ್ಯದರ್ಶಿ ಸುಬೋಧ್ ಯಾದವ್ ಇಂದು ದೇವದುರ್ಗ ತಾಲೂಕಿನ ಮಸರ್ಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ಕೈಗೆತ್ತಿಕೊಳ್ಳಲಾಗಿರುವ ಕಲ್ಯಾಣಿ ಮೊರಾರ್ಜಿ ದೇಸಾಯಿ ಶಾಲೆಗಳಲ್ಲಿ ಜಾರಿಗೊಳಿಸಲಾದ ಮಳೆ ನೀರು ಕೊಯ್ಲು ಕಾಮಗಾರಿಗಳ ಪರಿಶೀಲನೆ ನಡೆಸಿದರು. ಯೋಜನೆಯಡಿ ತಾಲೂಕಿನಲ್ಲಿ ಕೈಗೊಂಡಿರುವ ಕಲ್ಯಾಣಿಗಳು, ಕೃಷಿ ಹೊಂಡ ಸೇರಿದಂತೆ ವಿವಿಧ ಕಾಮಗಾರಿಗಳ ಮಾಹಿತಿಯನ್ನು ಪಡೆದರು.
ಉದ್ಯೋಗ ಖಾತ್ರಿಯಲ್ಲಿ ಕೈಗೆತ್ತಿಕೊಂಡಿರುವ ಕೆಲಸಗಳು ಜನರ ಸದ್ಬಳಕೆ ಮಾಡಿಕೊಳ್ಳುವಂತೆ ನಿಗಾವಹಿಸಬೇಕೆಂದರು. ನಂತರ ಗಬ್ಬೂರು ಗ್ರಾಮ ಪಂಚಾಯಿತಿ ಗ್ರಂಥಾಲಯ, ಶಾಲೆ, ಅಂಗನವಾಡಿ, ಕಿತ್ತೂರು ಚೆನ್ನಮ್ಮ ಶಾಲೆಗೆ ಭೇಟಿ ನೀಡಿ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನೂರ್ಜಾ ಖಾನಂ, ತಾಲೂಕು ಪಂಚಾಯಿತಿ ಅಧಿಕಾರಿಗಳು, ಇತರೆ ಅಧಿಕಾರಿಗಳು ಇದ್ದರು. ಈಗ ಜಾಹೀರಾತು. ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ, ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ, ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶೋಭಾ ಕಾಂಚಿ ಸ್ಯಾರೀಸ್, ಹಿಂದೆಂದೂ ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಸರ್ವೋದಯ ಎಜುಕೇಶನ್ ಟ್ರಸ್ಟ್, ಪ್ಲೇ ಅಂಡ್ ಲರ್ನಿಂಗ್ ಪ್ರೀ ಸ್ಕೂಲ್, ಕೇರಿಂಗ್ ಎನ್ವೈರನ್ಮೆಂಟ್, ಕ್ರಿಯೇಟಿವ್ ಲರ್ನಿಂಗ್. Admissions are open. Play group, nursery, junior KG, senior KG. Prominent features of preschool: Cardova Smart Classes and Creative Kids Free mobile learning app. Activity based learning, sand practice, fine motor skill practicing. Sunday, Saturday is special activity weekend. Curriculum based on latest pedagogical research and findings as per NAAC. Sports, yoga and other indoor and outdoor activities. Caring and dedicated team of faculty. Celebration of national and state festival. Green Flash campus with a pleasant learning environment. Regular information about intellectual and environment development of child. Parents teachers meeting at regular and separate sleeping room and ROUR purified drinking water.
Limited seats available. Visit Play and Learn Preschool, Sukshanti Nagar near FCI Godown, Ashapur Road, Raichur. 82178 79255 94480 22645. Kids, India's #1 preschool chain. वाह 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 Wonderful! वाह Wonderful! A Eurokid learns words with movements and actions which helps increase vocabulary up to 4 times. Eurokids Early School. Right start, flying start. वंडरफुल Bubble. Blubble. Bubble. Bubble. So bubble. Bye. A Eurokid is taught words using phonetics and other teaching techniques for better understanding and better recall. Eurokids Early School. Right start, flying start. Bubble. 5. 6 6. 7. 8. 9. 10. Good job. These are 2. A Eurokid is taught numbers by value for better understanding and faster recall. Eurokids Early School. Right start, flying start. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844460181. ಜಮುನಾ ಸರ್ಕಸ್ ಡೈಲಿ 3 ಶೋಸ್. ಸ್ಥಳ ರಾಜ್ಕಮಲ್ ಹೋಟೆಲ್ ಪಕ್ಕದಲ್ಲಿ, ಗೋಶನ್ ರೋಡ್, ರಾಯಚೂರು. ದೇಶದಲ್ಲಿಯೇ ಹೆಸರಾಂತ ಸರ್ಕಸ್ಗಳಲ್ಲಿ ಒಂದಾದ ಜಮುನಾ ಸರ್ಕಸ್ ಕಳೆದ 20 ವರ್ಷಗಳಿಂದ ದೇಶದ ಹಲವು ರಾಜ್ಯಗಳಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತಾ ಜನರನ್ನು ಮನರಂಜಿಸುತ್ತಾ ದೇಶದ ಹಲವು ಚಲನಚಿತ್ರಗಳಲ್ಲಿ ಮತ್ತು ಟಿವಿ ಶೋಗಳಲ್ಲಿ ಪ್ರದರ್ಶನ ನೀಡಿ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದು ಈಗ ನಮ್ಮ ರಾಯಚೂರಿನ ಜನತೆಗೆ ಮನರಂಜಿಸಲು ಬಂದಿದೆ. ಜಮುನಾ ಸರ್ಕಸ್, ಜಮುನಾ ಸರ್ಕಸ್, ಜಮುನಾ ಸರ್ಕಸ್. इश्क लबों पे इश्क दुआ में ಜಮುನಾ ಸರ್ಕಸ್ ಡೈಲಿ 3 ಶೋಸ್. ಸ್ಥಳ ರಾಜ್ಕಮಲ್ ಹೋಟೆಲ್ ಪಕ್ಕದಲ್ಲಿ, ಗೋಶನ್ ರೋಡ್, ರಾಯಚೂರು. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಲ್ನಿಶ್ ಎಂಟರ್ಪ್ರೈಸಸ್ ಪ್ರಸ್ತುತಪಡಿಸುತ್ತಿದೆ ಬೆಂಗಳೂರು ಫರ್ನಿಚರ್ ಎಕ್ಸ್ಪೋಸ್ ಎಕ್ಸಿಬಿಷನ್ ಕಮ್ ಸೇಲ್. ಅತ್ಯದ್ಭುತ ವಿನ್ಯಾಸವಾದ ಸೋಫಾ ಮತ್ತು ಫರ್ನಿಚರ್ ಎಕ್ಸಿಬಿಷನ್ 30ನೇ ಜೂನ್ 2022ರಂದು ಪ್ರಾರಂಭ. ಬೆಳಗ್ಗೆ 9 ರಿಂದ ರಾತ್ರಿ 9ರವರೆಗೆ ಎಲ್ಲಾ ಉತ್ಪನ್ನಗಳ ಮೇಲೆ ಆಕರ್ಷಕ ರಿಯಾಯಿತಿ ಇರುತ್ತದೆ. ಅತ್ಯಾತುರ ಸೀಮಿತ ಸ್ಟಾಕ್ಗಳಿರುತ್ತವೆ. ಸ್ಥಳ ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್, ಹೊಸ ಅಮೃತ ಹಾಸ್ಪಿಟಲ್ ಹತ್ತಿರ, ರಾಯಚೂರು. ಮೊಬೈಲ್
9164548042. ತನ್ನದೇ ಆದ ಗುಣಮಟ್ಟದಿಂದ ಜಗತ್ತಿನಲ್ಲಿಯೇ ಹೆಸರುವಾಸಿಯಾದ ಅಲ್ಟ್ರಾ ಕ್ವಿಕ್ ಪ್ಲಾಸ್ ಪಾಲಿಮರೈಸ್ಡ್ ಪ್ಲಾಸ್ಟರ್ ಉಸುಕು ಮತ್ತು ಸಿಮೆಂಟ್ ವಿವಿಧ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿ ವೈಜ್ಞಾನಿಕ ರೀತಿಯಲ್ಲಿ ಬೆರೆಸಿದ ಅಲ್ಟ್ರಾ ಕ್ವಿಕ್ ಪ್ಲಾಸ್ ಪಾಲಿಮರೈಸ್ಡ್ ಪ್ಲಾಸ್ಟರ್ ತಯಾರಿಸುವ ವಿಧಾನ: ಉಸುಕನ್ನು ನಿಯಮಿತ ತಾಪಮಾನದಲ್ಲಿ ಒಣಗಿಸಿ ಆಟೋಮೆಟಿಕ್ ಮಿಷಿನ್ ನಿಂದ ಉಸುಕಿನಲ್ಲಿ ಉಳಿದ ದೊಡ್ಡ ಕಲ್ಲುಗಳನ್ನು ಬೇರ್ಪಡಿಸಲಾಗುತ್ತದೆ. ಉಸುಕಿನಲ್ಲಿ ಮಿಶ್ರಣ ಮಾಡುವ ಸಿಮೆಂಟಿನ ಗುಣಮಟ್ಟವನ್ನು ಪರಿಷ್ಕರಿಸಲಾಗುತ್ತದೆ. ಸಿಮೆಂಟ್ ಮತ್ತು ಉಸುಕನ್ನು ಮಿಶ್ರಣ ಮಾಡಿ ಅದರ ಗುಣಮಟ್ಟವನ್ನು ಪರಿಷ್ಕರಿಸಲು ಪ್ರಯೋಗಾಲಯಕ್ಕೆ ಕಳಿಸಲಾಗುತ್ತದೆ. ನಂತರ ತಯಾರಿಸಿದ ಮಿಶ್ರಣವನ್ನು ಚೀಲದಲ್ಲಿ ತುಂಬಿ ದೇಶದ ವಿವಿಧ ಭಾಗಗಳಿಗೆ ಕಳಿಸಲಾಗುತ್ತದೆ. ಇದನ್ನು ಸುಲಭವಾಗಿ ಉಪಯೋಗಿಸಬಹುದು. ಕ್ರ್ಯಾಕ್ ಫ್ರೀ ಇರುತ್ತದೆ. ವೇಸ್ಟೇಜ್ ಆಗುವುದಿಲ್ಲ. ಸಮಯದ ಉಳಿತಾಯ ಇರುತ್ತದೆ. ಝೀರೋ ಮೇಂಟೆನೆನ್ಸ್ ಇರುತ್ತದೆ. ಹಿಂದೆ ಸಂಪರ್ಕಿಸಿ ವಿಕಾಸ್ ಇಂಡಸ್ಟ್ರೀಸ್, KIADB ಇಂಡಸ್ಟ್ರಿಯಲ್ ಏರಿಯಾ, ರಾಯಚೂರು ರೋಡ್, ಮಾನ್ವಿ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9888024095, 9880240956, 8892589596. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಹುಲಿಬೇಟೆ ಸಿನಿಮಾ ಧ್ವನಿ ಸುರುಳಿ ಬಿಡುಗಡೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ದಿನಾಂಕ 17ರಂದು ಸಂಜೆ 4 ಗಂಟೆಗೆ ನಗರದ ಪಂಡಿತ್ ಸಿದ್ದರಾಮ ಜಮ್ಮಲ್ದಿನ್ನಿ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಹುಲಿಬೇಟೆ ಚಿತ್ರದ ನಿರ್ದೇಶಕ ಎ ರಾಜ್ ಬಹದ್ದೂರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶಾಸಕ ಡಾ ಶಿವರಾಜ್ ಪಾಟೀಲ್, ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ಮಾಜಿ ಶಾಸಕ ಎಸ್ಟಿ ಮೋರ್ಚಾ ರಾಜ್ಯಾಧ್ಯಕ್ಷ ತಿಪ್ಪರಾಜ್ ಹವಲ್ದಾರ್, ಬಿಜೆಪಿ ಮುಖಂಡ ಕಡಗೋಳು ಆಂಜನೇಯ, ಆಡಿ ಅಧ್ಯಕ್ಷ ತಿಮ್ಮಪ್ಪ ನಾಡಗೌಡ, ಬಿಜೆಪಿ ಕಾರ್ಯಕಾರಿಣಿ ಸದಸ್ಯ ರವೀಂದ್ರ ಜಾಲ್ದಾರ್ ಆಗಮಿಸಲಿದ್ದಾರೆ ಎಂದರು. ಅತಿಥಿಗಳಾಗಿ ನರರೋಗ ತಜ್ಞ ಬಸನಗೌಡ ಪಿ ಪಾಟೀಲ್, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಪ್ರಕಾಶಯ್ಯ ನಂದಿ, ಎಐಸಿಸಿ ಕಾರ್ಯದರ್ಶಿ ಎನ್ಎಸ್ ಬೋಸರಾಜ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಬಶರುದ್ದೀನ್, ಕಾಂಗ್ರೆಸ್ ಮುಖಂಡ ಹರಿಬಾಬು, ಸತೀಶ್ ಕುಮಾರ್, ನಗರಸಭೆ ಸದಸ್ಯ ಸಾಜಿದ್ ಸಮೀರ್, ಕಾಂಗ್ರೆಸ್ ಮುಖಂಡ ಮುಜಬುದ್ದೀನ್, ಜೆಡಿಎಸ್ ಮುಖಂಡ ರವಿ ಪಾಟೀಲ್, ರಾಮನ್ ಗೌಡ ಏಗ್ನೂರು, ಡಾ ಶರಣ್ ದದ್ದಿಗೆ, ಕವಿತಾ ಮಿಶ್ರಾ,
ನಟ ರಾಮಚಾರಿ, ಸಣ್ಣ ವೆಂಕಟೇಶ್, ಓಂ ಸಾಯಿ ಧ್ಯಾನ ಮಂದಿರದ ಅಧ್ಯಕ್ಷ ಸಾಯಿ ಕಿರಣಾದೋನಿ, ಕಾರ್ಯನಿರತ ಪತ್ರಕರ್ತ ಸಂಘದ ಜಿಲ್ಲಾಧ್ಯಕ್ಷ ಆರ್ ಗುರುನಾಥ್ ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಹುಲಿಬೇಟೆ ಸಿನಿಮಾ ಈ ಭಾಗದಲ್ಲಿ ಚಿತ್ರೀಕರಣ ಮಾಡಿದ್ದು, ಇದೇ ಭಾಗದ ಕಲಾವಿದರು ಚಿತ್ರದಲ್ಲಿ ನಟಿಸಿದ್ದಾರೆ. ನಟ ವಿಶ್ವ, ನಟಿ ರೋಹಿಣಿ ಕುಲಕರ್ಣಿ, ಚಿತ್ರದ ಛಾಯಾಗ್ರಾಹಕರು ಧನ್ಪಾಲ್, ಖಳನಾಯಕ ಮಂಜುಸ್ವಾಮಿ, ಎನ್ಜಿ, ಸಂಗೀತ ಹರ್ಷವರ್ಧನ್ ರಾಜ್, ಸಂಕಲನ ಅರವಿಂದ ರಾಜ್, ನಿರ್ಮಾಪಕ ಧಾನುಭಾಯಿ ಶ್ರೀನಿವಾಸ್. ತಾರಾಗಣದಲ್ಲಿ ಅನೇಕರು ಭಾಗವಹಿಸಿದ್ದಾರೆ. ಸಿನಿಮಾದಲ್ಲಿ ಸುಮಾರು 38 ಪಾತ್ರಗಳಿವೆ ಎಂದರು. ಹುಲಿಬೇಟೆ ಸಿನಿಮಾ ಕಲ್ಯಾಣ ಕರ್ನಾಟಕ ಭಾಗದ ರಾಯಚೂರು, ಮಲಿಯಾಬಾದ್, ಮನ್ಸಲಾಪುರ್, ಮಂತ್ರಾಲಯ, ಕಲಬುರಗಿ, ಯಾದಗಿರಿ ಸೇರಿದಂತೆ ಬಹುತೇಕ ಪ್ರದೇಶದಲ್ಲಿ ಚಿತ್ರೀಕರಣ ಮಾಡಲಾಗಿದೆ. 105 ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ದು, ಈಗಾಗಲೇ 2 ಧ್ವನಿ ಸುರುಳಿ ಬಿಡುಗಡೆ ಮಾಡಲಾಗಿದೆ. ಟೀಸರ್ ಬಿಡುಗಡೆಯಾಗಿದ್ದು, ಉತ್ತಮ ಪ್ರತಿಕ್ರಿಯೆ ಬಂದಿದೆ ಎಂದು ತಿಳಿಸಿದರು. ಚಿತ್ರದ ಕತೆ ಮನುಷ್ಯನಲ್ಲಿರುವ ಅಹಂ ಮತ್ತು ವ್ಯಾಘ್ರವನ್ನು ಮಟ್ಟ ಹಾಕುವುದಾಗಿದೆ. ಪ್ರಸ್ತುತ ದಿನಮಾನಗಳಲ್ಲಿ ನಡೆಯುವ ಯುವ ಜನತೆ ಕುರಿತು ಈ ಚಿತ್ರದಲ್ಲಿ ಬಿಂಬಿಸಲಾಗಿದೆ. ಸಿನಿಮಾದಲ್ಲಿ 4 ಹಾಡುಗಳು ಇದ್ದು ಉತ್ತಮವಾಗಿ ಮೂಡಿಬಂದಿವೆ ಎಂದು ಹೇಳಿದರು. ಹುಲಿಬೇಟೆ ಸಿನಿಮಾದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಕಲಾವಿದರಿಗೆ ಅವಕಾಶ ಕಲ್ಪಿಸಿ ಅವರ ಪ್ರತಿಭೆಯನ್ನು ಗುರುತಿಸಲಾಗುತ್ತಿದೆ. ಈ ಭಾಗದ ಬಹುತೇಕರು ಬೆಂಗಳೂರಿನ ಗಾಂಧಿನಗರದಲ್ಲಿ ಸಿನಿಮಾದಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡುತ್ತಿದ್ದಾರೆ. ಅಲ್ಲಿ ಗುರುತಿಸಿಕೊಳ್ಳಲು ಸಾಧ್ಯವಾಗದ ಪರಿಸ್ಥಿತಿ ಇದೆ. ಈ ನಿಟ್ಟಿನಲ್ಲಿ ಇದೇ ಭಾಗದ ಕಲಾವಿದರನ್ನು ಹಾಕಿಕೊಂಡು ಇದೇ ಭಾಗದಲ್ಲಿ ಚಿತ್ರಣ ಮಾಡಲಾಗಿದೆ ಎಂದರು. ಹುಲಿಬೇಟೆ ಸಿನಿಮಾ ಆಗಸ್ಟ್ 19ರಂದು ರಾಜ್ಯಕ್ಕೆ 110 ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡಲಾಗುತ್ತದೆ. ಇದೇ ಭಾಗದ ಸ್ಥಳದಲ್ಲಿ ಚಿತ್ರೀಕರಣ ಮಾಡಿದ್ದು, ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಣೆ ಮಾಡಿ ಕಲಾವಿದರಿಗೆ ಪ್ರೋತ್ಸಾಹ ನೀಡಿ ಬೆಳೆಸಬೇಕು ಎಂದು ತಿಳಿಸಿದರು. ಕಂಪ್ಲೀಟ್ ಆಗ್ಬಿಟ್ಟು ನಾವು ಮೊಟ್ಟ ಮೊದಲಿಗೆ ನಮ್ಮ ಸಿನಿಮಾದ ಟೀಸರ್ನ ಬೆಂಗಳೂರಲ್ಲಿ ನಾವು ರಿಲೀಸ್ ಮಾಡ್ಕೊಂಡ್ವಿ. ಅದು ಕೂಡ ತುಂಬಾ ಸದ್ದಾಗ್ತಾ ಇದೆ, ತುಂಬಾ ವೈರಲ್ ಆಗಿದೆ, ತುಂಬಾ ಚೆನ್ನಾಗಿದೆ ಅಂತ ಪ್ರಶಂಸೆ ಬರ್ತಾ ಇದೆ ಚಿತ್ರತಂಡಕ್ಕೆ. 2ನೇ ಸ್ಟೆಪ್ಪು ನಾವು ಸಾಂಗ್ಗಳನ್ನ ರಿಲೀಸ್ ಮಾಡ್ಕೋಬೇಕು. ಈ ಬಿಡುಗಡೆ ಬಿಫೋರು ನಾವು ಸಾಂಗ್ಗಳನ್ನ ರಿಲೀಸ್ ಮಾಡಬೇಕು. ನಾರ್ಮಲ್ ಪ್ಯಾಟರ್ನ್ ಇರಬಾರ್ದು. ಒಂದೇ ಕಡೆ ನಾವು ಆಡಿಯೋ ರಿಲೀಸ್ ಮಾಡೋದು ಬೇಡ. ಹೆಚ್ಚಿಗೆ ನಮ್ಮ ಈ ಭಾಗದಲ್ಲಿ ಕಲಾವಿದರನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ರಿಂದ ನಾವು ಈ ಭಾಗದ ಕೆಲವೊಂದು ಪ್ಲೇಸ್ಗಳಲ್ಲಿ ಸಾಂಗನ್ನ ರಿಲೀಸ್ ಮಾಡೋಣ ಅಂತ ಅನ್ಕೊಂಡ್ವಿ. ಅದರಂತೆ ಫಸ್ಟ್ ಒಂದು ಸಾಂಗನ್ನ ಜಗದ ಕೂಗು ಅಮ್ಮ ಅಂತ ನವೀನ್ ಸಜ್ಜು ಅವರು ಹಾಡಿರುವಂಥ ಸಾಂಗನ್ನು ನಾನು ಮೈಸೂರು ಭಾಗದಲ್ಲಿ ಮೈಸೂರು ನಗರದಲ್ಲಿ ನಾನು ರಿಲೀಸ್ ಮಾಡಿಕೊಂಡೆ. ಅದು ಕೂಡ ತುಂಬ ವೈರಲ್ ಆಗ್ತಾ ಇದೆ. ಮತ್ತೆ ಸೆಕೆಂಡ್ ಸಾಂಗು ಅಡವಿಟ್ಟ ಮನಸ್ಸು ಅಂತ ಆಶಾ ಭಟ್ ಅವರು ಹಾಡಿದ್ದಾರೆ. ಅದನ್ನ ಮೊನ್ನೆ ತಾನೇ ಕಲಬುರಗಿಯಲ್ಲಿ ನಾನು ಅದನ್ನು ಬಿಡುಗಡೆಗೊಳಿಸ್ಕೊಂಡೆ. ಅದು ಕೂಡ ವೈರಲ್ ಆಗಿದೆ. ಈಗ 3ನೇ ಸ್ಟೆಪ್ಪು ನಾನು ರಾಯಚೂರಲ್ಲಿ ಒಂದು ಸಾಂಗನ್ನು ಬಿಡುಗಡೆಗೊಳಿಸೋಣ ಅಂತ ತೀರ್ಮಾನ ಮಾಡಿದ್ದೀನಿ. ಈ ಚಿತ್ರತಂಡ ಅದು ರಕ್ತಾಭಿನಸುವರು ಅಂತ ಒಂದು ರಕ್ತ ಸಿಕ್ತ ಕಥೆನ ಹೇಳುವಂತ ಒಂದು ಸಾಂಗ್. ಅದು ತುಂಬಾ ಚೆನ್ನಾಗಿ ಬಂದಿದೆ. ಅದನ್ನ ಚೇತನ್ ಗಂಧರ್ ಅವರು ಹಾಡಿದ್ದಾರೆ, ತುಂಬಾ ಅದ್ಭುತವಾಗಿ ಹಾಡಿದ್ದಾರೆ. ಹರ್ಷವರ್ಧನ್ ದಾಸ್ ಅಂತ ಮ್ಯೂಸಿಕ್ ಡೈರೆಕ್ಟರ್, ಅವರು ಕೂಡ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಅರವಿಂದ್ ಅಂತ ಎಡಿಟರು, ಅವರು ಕೂಡ ಚೆನ್ನಾಗಿ ಎಡಿಟ್ ಮಾಡ್ಕೊಂಡಿದ್ದಾರೆ. ಮತ್ತೆ ಈ 4 ಸಾಂಗಿಗೆ 3 ಸಾಂಗ್ ಆಗಿದೆ. ಇನ್ನೊಂದು ಸೇರಿದ್ರೆ 3 ಸಾಂಗು. ಇನ್ನೊಂದು ಸಾಂಗ್ ಇದೆ. ಇನ್ನೊಂದು ಸಾಂಗನ್ನು ನಾನು ಶಾಪ್ನಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಈ 4 ಸಾಂಗನ್ನ ನಾನೇ ಬರ್ದಿರೋದು ಸಾಹಿತ್ಯನ. ಆ 4 ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಬಂದಿದೆ. ಸದ್ಯದಲ್ಲಿ ಈ 4 ಸಾಂಗ್ ಆದಮೇಲೆ ನಾನು ಆಗಸ್ಟ್ ತಿಂಗಳಲ್ಲಿ ನಾನು ಸಿನಿಮಾ ಥಿಯೇಟರ್ ತರಬೇಕು ಅಂತ ಅನ್ಕೊಂಡಿದ್ದೀನಿ. ಮ್ಯಾಕ್ಸಿಮಮ್ 110 ಥಿಯೇಟರ್ಗಳಲ್ಲಿ ಪ್ಲಾನಿಂಗ್ ನಡೀತಾ ಇದೆ. ಅದಕ್ಕಿಂತ ಜಾಸ್ತಿ ಆಗ್ಬೋದು, ಅದಕ್ಕಿಂತ ಕಡಿಮೆ ಮಾತ್ರ ಆಗಲ್ಲ ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ಚಿತ್ರತಂಡದ ಪ್ಲಾನಿಂಗ್ ಅಷ್ಟೇ ಇರೋದು. ನಾವು ಜಾಸ್ತಿ ಕಲ್ಯಾಣ ಕರ್ನಾಟಕ, ಹೈದರಾಬಾದ್, ಕರ್ನಾಟಕ ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡೋಣ ಅಂತ ಪ್ಲಾನಿಂಗ್ ಇದೆ. ಕೆಲವೊಂದು ಮೇನ್ ಥಿಯೇಟರ್ಗಳನ್ನ ಇಟ್ಕೊಂಡು ಹೆಚ್ಚಿಗೆ ಈ ಜನರಿಗೆ ತಲುಪಿಸೋಕೆ ಟ್ರೈ ಮಾಡೋಣ. ಯಾಕಂದರೆ ಈ ಭಾಗದ ಕಲಾವಿದರು ಜಾಸ್ತಿ ಇರೋದ್ರಿಂದ ಈ ಭಾಗಕ್ಕೆ ನಾವು ತಲುಪಿಸಿದ್ರೆ ಬೇಗ ರೀಚ್ ಆಗುತ್ತೆ ಅಂತ ಪ್ಲಾನಿಂಗ್ ಇದೆ. ಆ ಪ್ಲಾನಿಂಗ್ ತಕ್ಕಂತೆ ಆಗಸ್ಟ್ನಲ್ಲಿ ಹುಲಿಬೇಟೆ ಅಂತ ಸ್ಟಾರ್ಟ್ ಮಾಡಿದಾಗ ನನ್ನ ಮನಸ್ಸಲ್ಲಿ ಇತ್ತು, ಈ ಕಲ್ಯಾಣ ಕರ್ನಾಟಕದ ಭಾಗದ ಕಲಾವಿದರಿಗೆ ಜಾಸ್ತಿ ಮಾಡ್ತಾರೆ. ಇಲ್ಲಿ ಗಾಂಧಿನಗರಕ್ಕೂ ನಮ್ಮ ಭಾಗಕ್ಕೂ ತುಂಬ ಡಿಸ್ಟೆನ್ಸ್ ಇದೆ. ಅಂದರೆ 500 ಕಿಲೋಮೀಟರ್ಸ್, 700 ಕಿಲೋಮೀಟರ್ಸ್. ಇಲ್ಲಿರೋ ಕಲಾವಿದರು ಬಟನ್ 700-500 ಕಿಲೋಮೀಟರ್ ದೂರ ಇದೆ. ಇಲ್ಲಿರೋ ಕಲಾವಿದರು ಎಂಥ ಪ್ರತಿಭಾವಂತರಿದ್ರು ಅಲ್ಲಿ ಹೋಗಿ ಅಲ್ಲಿ ಉಳ್ಕೊಂಡು ನಿರ್ದೇಶಕರ ಬಾಗಿಲು ಕಟ್ಟೋದು ತುಂಬ ಕಷ್ಟನೇ. ಆ ಉದ್ದೇಶದಿಂದ ಈ ಭಾಗದ ಜನರಿಗೆ ಒಂದು ಈ ಅವಕಾಶ ಸಿಗಬೇಕು. ಅವರ ಒಂದು ಪ್ರತಿಭಾವಂತ ನಟರಿಗೆ ಒಂದು ವೇದಿಕೆ ಆಗಬೇಕು ಅಂತ ನಾವು ಹುಲಿಬೇಟೆ ಸಂಸ್ಥೆ ಧಾನುಭಾಯಿ ಸಿನಿಮಾ ಸಂಸ್ಥೆಯನ್ನು ಹುಟ್ಟಾಕಿದ್ವಿ. ಆ ಧಾನುಭಾಯಿ ಸಿನಿಮಾ ಸಂಸ್ಥೆಯ ಒಂದು ಉದ್ದೇಶ ಒಂದೇನೆ. ಅವ್ರು ಹೇಳಿದ್ದು ನನಗೆ ಅಷ್ಟೇ,
ನೀವು ಏನ್ ಮಾಡ್ತಿರೋ ಗೊತ್ತಿಲ್ಲ. ನೀವು ಹೆಚ್ಚಿಗೆ ಕಲ್ಯಾಣ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಕಲಾವಿದರನ್ನ ಯೂಸ್ ಮಾಡ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಿ ಅಂತ ನನಗೆ ಫಸ್ಟು ಅವರು ಒಂದು ಸಂದೇಶ ಕಳಿಸ್ತಾರೆ. ಅದೇ ರೀತಿ ನಾವು ಎಲ್ಲರೂ ನಮ್ಮ ಚಿತ್ರತಂಡ ಏನು DOP ಧನ್ಪಾಲ್ ಹೋಗಿದ್ದಾರೆ, ಮತ್ತೆ ನಾಯಕ ನಟ ವಿಶ್ವ, ಮತ್ತೆ ಇದೆ ನಮ್ಮ ಚಿತ್ರತಂಡದ್ದು, ಅವರೆಲ್ಲ ಸೇರ್ಕೊಂಡು ನಾವು ಡಿಸೈಡ್ ಮಾಡಿದ್ವಿ, ಇಲ್ಲ ಆ ಭಾಗದ ಜನರನ್ನೇ ನಾವು ಬೆಳೆಸೋಣ, ಅವ್ರನ್ನೇ ಕರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ನಾನು ರಾಯಚೂರಿಗೆ ಬಂದಾಗ ಮೊದಲಿಗೆ ನನಗೆ ಕೆಲವೊಂದು ಲೊಕೇಶನ್ ಬೇಕಾಗಿತ್ತು. ಲೊಕೇಶನ್ ಸರ್ಚಿಂಗ್ ಅಲ್ಲಿ ಬಂದಾಗ ನನಗೆ ಎಲ್ಲರೂ ಹೇಳ್ತಾರೆ, ನಾವು ಆಲ್ಮೋಸ್ಟ್ ನೀವು ಗೊತ್ತಿರ್ಬೋದು, ಈ ಮಂಡ್ಯ, ಮೈಸೂರು ಮತ್ತು ಈ ಭಾಗದಲ್ಲಿ ಜಾಸ್ತಿ ಚಿತ್ರೀಕರಣ ನಡೆಯುತ್ತೆ. ಯಾಕಂದ್ರೆ ನಮ್ಮ ಕರ್ನಾಟಕ ಅಂತ ಹೇಳಿದ ತಕ್ಷಣ ನಮ್ಮ ಚಿತ್ರರಂಗದವರು ನಾವು ಬಿಡಿಸೋದು ಈ ಭಾಗದ ಅಷ್ಟೇ, ಆ ನೇಚರು ಅದು ಅಷ್ಟೇ. ಬಟ್ ನಿಮಗೆ ಗೊತ್ತಿಲ್ಲ, ಇಲ್ಲಿ ಅದಕ್ಕಿಂತ ಅದ್ಭುತ ಲೊಕೇಶನ್ಗಳಿದೆ. ನಾನು ಬಂದಾಗ ಅದೇ ಅನಿಸಿದ್ದು ನನಗೆ, ಇಷ್ಟೊಂದು ದೊಡ್ಡ ಚೆನ್ನಾಗಿರೋ ಲೊಕೇಶನ್ ಇದೆ, ನಾವು ಯಾಕೆ ನಮ್ಮ ಸಿನಿಮಾದವ್ರು ಯಾಕೆ ಈ ಕಡೆ ಬರೋಲ್ಲ? ಅದಕ್ಕೆ ನಾವು ಚಿತ್ರತಂಡಕ್ಕೆ ನಾವು ಕೇಳ್ಕೊಂಡೆ ಅಷ್ಟೇ, ಇಲ್ಲ ನಾವು ನಾರ್ತ್ ಕರ್ನಾಟಕ ಕಡೆ ಶೂಟಿಂಗ್ ಮಾಡೋಣ, ಆಲ್ಮೋಸ್ಟ್ ಆ ಭಾಗದಲ್ಲೇ ನಾವು ಶೂಟಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಮಂತ್ರಾಲಯದಲ್ಲಿ ನಾನು ಮುಖ್ಯವಾದ ಮುಹೂರ್ತ ಮಾಡ್ಕೊಂಡೆ. ಮುಹೂರ್ತದಿಂದಲೇ ಇಲ್ಲಿಂದಲೇ ಜರ್ನಿ ಸ್ಟಾರ್ಟ್ ಮಾಡಿ ಸುಮಾರು 40 ದಿನ ಈ ರಾಯಚೂರು ಸುತ್ತಮುತ್ತ ನಾವು ಶೂಟ್ ಮಾಡಿದ್ದೀವಿ. ಇದು ಆದ್ಮೇಲೆ ಯಾದಗಿರಿ, ಶಾಪೂರು, ಮತ್ತೆ ಗುಲ್ಬರ್ಗ, ಪುಣೆ, ಬಾಂಬೆ, ಬೆಂಗಳೂರು, ತುಮಕೂರು, ಟೋಟಲ್ 105 ದಿನ ಶೂಟಿಂಗ್ ಆಗಿರೋರು. ಇದರಲ್ಲಿ ಪ್ರಮುಖ ಪಾತ್ರದಲ್ಲಿ ವಿಶ್ವ ಅಂತ, ಇವರು ಕೂಡ ನಮ್ಮ ಭಾಗದವ್ರೆ, ಕಲ್ಯಾಣ ಕರ್ನಾಟಕದವ್ರೆ. ಮತ್ತೆ ವಿಶಾಲ್ ಗೋರ್ನಳ್ಳಿ ಅಂತ ನಿಮ್ಮ ಪತ್ರಿಕಾ ಉದ್ಯಮದವರು, ಇವರು ಕೂಡ ಒಂದು ಪ್ರಮುಖ ಪಾತ್ರದಲ್ಲಿ ಅಭಿನಯ ಮಾಡಿದ್ದಾರೆ. ಮತ್ತೆ ತಮ್ಮಣ್ಣ ಟೀಕೆ ಅಂತ ರಾಯಚೂರು ಒಂದು ದಂಡೆ ಇದೆ ತುಂಬಾ, ರಾಹುಲ್ ಗಾಯಕ್ವಾಡ್ ಅಂತ ಅವರು ಪ್ರಮುಖ ಪಾತ್ರದಲ್ಲಿ ಅಭಿನಯ ಮಾಡಿದ್ದಾರೆ. ಬೆಂಕಿ ಅಂತ ಸುಮಾರು ಒಂದು 10-15 ಜನ ರಾಯಚೂರವರೇ ಇದ್ದಾರೆ. ಹೀಗೆ ತಂಡ ಕಟ್ಕೊಂಡು ಒಂದು ಮೊದಲನೇದಾಗಿ ನಿರ್ದೇಶಕರಿಗೆ ರಾಜ್ಕೋಟ್ ಸರ್ ಅವರಿಗೆ, ನಮ್ಮ ಸಿನಿಮಾದ ಕಾಂಪೌಂಡ್ ಧನ್ಪಾಲ್ ಸರ್ ಅವರಿಗೆ, ಹಾಗೂ ಈ ಕಾರ್ಯಕ್ರಮ ನಡೆಸಿಕೊಟ್ಟಿರುವಂಥ ಪ್ರಮಾಣ ಅವರಿಗೆ, ಮತ್ತು ಸತೀಶ್ ಅವರಿಗೆ, ಮತ್ತು ವಿಶಾಲ್ ಅವರಿಗೆ, ಅದೇ ರೀತಿ ರಾಹುಲ್ ಮತ್ತು ಇಲ್ಲಿ ಸುಮಾರು ಜನ ಕಲಾವಿದರು ರಾಯಚೂರಿನಲ್ಲಿ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ತಾವೆಲ್ಲರೂ ಬಂದು ನೋಡಬೇಕು. ಈ ಸಂದರ್ಭದಲ್ಲಿ ನಾಯಕ ನಟ ವಿಶ್ವ, ಛಾಯಾಗ್ರಾಹಕ ಧನ್ಪಾಲ್, ವಿಶಾಲ್, ತಮ್ಮಣ್ಣ, ವೆಂಕಿ, ರಾಹುಲ್, ಸತೀಶ್ ಸೇರಿದಂತೆ ಅನೇಕರಿದ್ದರು. ಕಳೆದ 8 ತಿಂಗಳಿನಿಂದ ಬಾಕಿ ಇರುವ ಪಿಂಚಣಿ ಬಿಡುಗಡೆಗೊಳಿಸಿ ಸಮೀಕ್ಷೆಯಿಂದ ಬಿಟ್ಟು ಹೋಗಿರುವವರನ್ನು ಸೇರ್ಪಡೆ ಮಾಡಲು ಮರು ಸಮೀಕ್ಷೆ ನಡೆಸುವಂತೆ ಒತ್ತಾಯಿಸಿ ದೇವದಾಸಿ ಮಹಿಳಾ ವಿಮೋಚನಾ ಸಂಘ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಒತ್ತಾಯಿಸಿತು. ಪ್ರತಿ ತಿಂಗಳು 1,500 ರೂಪಾಯಿ ಮಾಸಿಕ ಪಿಂಚಣಿ ನೀಡಲಾಗುತ್ತಿದ್ದ ಕಳೆದ 8 ತಿಂಗಳಿನಿಂದ ಬಿಡುಗಡೆಯಾಗದೇ ಇರುವುದರಿಂದ ಜೀವನ ನಿರ್ವಹಣೆ ಸಂಕಷ್ಟಕ್ಕೆ ಸಿಲುಕಿದೆ. ಕೂಡಲೇ ಬಾಕಿ ಇರುವ 8 ತಿಂಗಳ ಪಿಂಚಣಿ ಹಣ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿದರು. ಈಗಾಗಲೇ ದೇವದಾಸಿಯ ಸಮೀಕ್ಷೆ ನಡೆಸಿದ್ದು, ಸಮೀಕ್ಷೆಯಲ್ಲಿ ಅನೇಕರು ಬಿಟ್ಟು ಹೋಗಿದ್ದು ಮರು ಸರ್ವೆ ನಡೆಸಬೇಕು. 2 ಲಕ್ಷ ರೂಪಾಯಿ ಸಾಲ ನೀಡುವ ಯೋಜನೆ ಜಾರಿಗೊಳಿಸಬೇಕು. ದೇವದಾಸಿ ಮಹಿಳೆಯರಿಗೆ 5 ಎಕರೆ ಭೂಮಿ, ಮಕ್ಕಳ ಮದುವೆ ಪ್ರೋತ್ಸಾಹಧನ ನಿಂತು ಹೋಗಿದ್ದು ಮರು ಜಾರಿಗೆ ಆಗ್ರಹಿಸಿ ಮನವಿ ಸಲ್ಲಿಸಲಾಯಿತು. ದೇವದಾಸಿ ಮಹಿಳೆಯರಿಗೆ ಪೆನ್ಷನ್ ನೀಡದೇ ಇರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. 8 ತಿಂಗಳಿಂದ ದೇವದಾಸಿ ಮಹಿಳೆಯರ ಪೆನ್ಷನ್ ಕೂಡಲೇ ಬಿಡುಗಡೆ ಮಾಡಲೇಬೇಕು. ತಿಂಗಳಿಂದ ದೇವದಾಸಿ ಮಹಿಳೆಯರಿಗೆ ಪೆನ್ಷನ್ ಕೊಡದೇ ಇರುವ ರಾಜ್ಯ ಸರ್ಕಾರ ಕೇಳಿ ಧಿಕ್ಕಾರ. 8 ತಿಂಗಳಿಂದ ದೇವದಾಸಿ ಮಹಿಳೆಯರಿಗೆ ಕೇಳಿ ಧಿಕ್ಕಾರ. ದೇವದಾಸಿ ಮಹಿಳೆಯರ ಬಾಕಿ 8 ತಿಂಗಳ ಸಹಾಯಧನ ಪಿಂಚಣಿ ಕೂಡಲೇ ಬಿಡುಗಡೆ ಮಾಡಲೇಬೇಕು. ದೇವದಾಸಿ ಮಕ್ಕಳ ಮದುವೆಯ ಪ್ರೋತ್ಸಾಹಧನ ಅನುದಾನ ಕೂಡಲೇ ಮಾಡಲೇಬೇಕು. ದೇವದಾಸಿ ಮಹಿಳೆಯರ ಮಕ್ಕಳ ಮದುವೆ ಪ್ರೋತ್ಸಾಹ ಅನುದಾನ ಕೂಡಲೇ ಬಿಡುಗಡೆ ಮಾಡಲೇಬೇಕು. ಸ್ವಯಂ ಪಟ್ಟಿಗೆ ಸೇರ್ಪಡೆ ಮಾಡಲೇಬೇಕು. ಅವರನ್ನು ಮರು ಸಮೀಕ್ಷೆ ನಡೆಸಿ ಸೇರ್ಪಡೆ ಮಾಡಲೇಬೇಕು. ಕರ್ನಾಟಕ ರಾಜ್ಯದ
ಇವತ್ತನ್ನು ಮಾಡಿಸಿ ಸಂಘದ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳಾ ವಿಮೋಚನಾ ಸಂಘದ ಹೋರಾಟಕ್ಕೆ. ಈ ಸಂದರ್ಭದಲ್ಲಿ ಸಮಿತಿ ಜಿಲ್ಲಾಧ್ಯಕ್ಷೆ ಎಚ್ ಪದ್ಮಾ, ತಾಲೂಕು ಕಾರ್ಯದರ್ಶಿ ತಾಯಮ್ಮ, ಅಧ್ಯಕ್ಷೆ ಅಯ್ಯಮ್ಮ, ಕೆಜಿ ವೀರೇಶ್ ಸೇರಿದಂತೆ ಅನೇಕ ಮಹಿಳೆಯರು ಭಾಗವಹಿಸಿದರು. ವಿಶೇಷ ವರ್ಗದವರನ್ನು ಗುರುತಿಸಿ ಸಮೀಕ್ಷೆ ನಡೆಸಿ ನಿವೇಶನ ಮಂಜೂರು ಮಾಡಬೇಕೆಂದು ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ರಾಯಚೂರು ನಗರದಲ್ಲಿ ಕುಷ್ಠರೋಗದಿಂದ ಅನೇಕರು ಗುಣಮುಖರಾಗಿದ್ದಾರೆ. ಎಚ್ಐವಿ ಸೋಂಕಿಗೆ ಒಳಗಾದವರು, ದೇವದಾಸಿಯರು, ಅಲೆಮಾರಿ ಜನಾಂಗದವರು, ದೌರ್ಜನ್ಯಕ್ಕೆ ಒಳಗಾದವರು, ವಿಧೇಯರು ಸಾಕಷ್ಟಿದ್ದು ನಿವೇಶನ ಇಲ್ಲದೆ ಬಾಡಿಗೆ ಮನೆ, ಬೀದಿ ಬದಿಯಲ್ಲಿ ವಾಸವಾಗಿದ್ದಾರೆ. ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಸ್ಥಳೀಯ ಸಂಸ್ಥೆಗಳು ಮತ್ತು ಜಿಲ್ಲಾಡಳಿತ ಅವರನ್ನು ಗುರುತಿಸಲು ಜಿಲ್ಲಾ ಸಮಿತಿ ರಚನೆ ಮಾಡಿದರೆ, ಆದರೆ ವಿಶೇಷ ವರ್ಗದವರನ್ನು ನಿರ್ಲಕ್ಷಿಸಿದ್ದಾರೆ ಎಂದು ದೂರಿದರು. ಸಮೀಕ್ಷೆ ಜವಾಬ್ದಾರಿಗಳ ಪ್ರಕಾರ ಸಮೀಕ್ಷೆಯಲ್ಲಿ ಗುರುತಿಸಿದ ವಸತಿ ರಹಿತರು, ನಿವೇಶನ ರಹಿತರಿಗೆ ಸೂಕ್ತವಾದ ಸರ್ಕಾರಿ ಮತ್ತು ಖಾಸಗಿ ಜಮೀನನ್ನು ಸ್ವಾಧೀನಪಡಿಸಿಕೊಂಡು ಸಮಿತಿ ವಿಶೇಷ ವರ್ಗದವರನ್ನು ಗುರುತಿಸಿ ನಿವೇಶನ, ವಸತಿ ಮಂಜೂರು ಮಾಡುವುದು ಜವಾಬ್ದಾರಿಯಾಗಿದೆ. ಆದರೆ ಜಿಲ್ಲಾಡಳಿತ ಇವರನ್ನು ಕಡೆಗಣಿಸಿದೆ ಎಂದು ಆರೋಪಿಸಿದರು. ಈ ಕೂಡಲೇ ಜಿಲ್ಲಾಡಳಿತ ಮತ್ತು ಸ್ಥಳೀಯ ಸಂಸ್ಥೆಗಳು ವಿಶೇಷ ವರ್ಗದವರನ್ನು ಗುರುತಿಸಿ ಸಮೀಕ್ಷೆ ಮಾಡಿ ಭೂಮಿ ಮಂಜೂರು ಮಾಡಿ ನಿವೇಶನ ಹಂಚಿಕೆ ಮಾಡಬೇಕೆಂದು ಒತ್ತಾಯಿಸಿದರು. ವಾಯು 33 HAH 2013 ಬೆಂಗಳೂರು ದಿನಾಂಕ 29/9/2014 ಪ್ರಕಾರ ವಿಶೇಷ ವರ್ಗದಲ್ಲಿ ಬರುವವರನ್ನು ಗುರುತಿಸಿ ಸಮೀಕ್ಷೆ ಮಾಡಿ ನಿವೇಶನ ಮಂಜೂರು ಮಾಡುವ. ನಗರದಲ್ಲಿ ಸುಮಾರು ಜನ ಕುಷ್ಠರೋಗದಿಂದ ಮದ್ಯ, ಗಲಭೆ ಹಾಗೂ ಚಳವಳಿಗಳಿಂದ ಹಾನಿಗೊಳಗಾದವರು, ದೌರ್ಜನ್ಯಕ್ಕೆ ಒಳಗಾದವರು, ಶೀತದಿಂದ ಮುಕ್ತರಾದವರು, ವಿಧವೆಯರು ಇತ್ಯಾದಿಯರಿಗೆ ಬಾಡಿಗೆ ಮನೆಗಳಲ್ಲಿ ವಾಸವಾಗಿದ್ದಾರೆ. ಇವರನ್ನು ಸಮಾಜ ದೂರದಿಂದ ನೋಡುತ್ತದೆ. ಇದುವರೆಗೂ ನಗರದಲ್ಲಿ ವಾಸಿಸುವ ವಿಶೇಷ ವರ್ಗದಲ್ಲಿ ಬರುವವರು ಸರ್ಕಾರದಿಂದ ಯಾವುದೇ ಸೌಲಭ್ಯ ಪಡೆಯುವುದಿಲ್ಲ. ಸ್ಥಳೀಯ ಸಂಸ್ಥೆಗಳು ಮತ್ತು ಜಿಲ್ಲಾಡಳಿತ ಇವರನ್ನು ಗುರುತಿಸಿರುವುದಿಲ್ಲ. ಇವರನ್ನು ಗುರುತಿಸಿ ಆಯ್ಕೆ ಮಾಡಲು ಜಿಲ್ಲಾ ಸಮಿತಿ ರಚನೆಯಾಗುತ್ತದೆ. ಆದರೂ ವಿಶೇಷ ವರ್ಗದವರನ್ನು ನಿರ್ಲಕ್ಷ್ಯದಿಂದ ಇವರಿಗೆ ದೊರೆಯಬೇಕಾದ ಸೌಲಭ್ಯಗಳು ದೊರೆಯದೆ ವಂಚನೆಗೊಳಗಾಗಿರುತ್ತದೆ. ನಗರ ಸ್ಥಳೀಯ ಸಂಸ್ಥೆಗಳು, ಜಿಲ್ಲಾಡಳಿತಗಳು ವಂಚಿತ ಸಮುದಾಯಗಳ ಪರ ಇರುವಂಥ ಆದೇಶಗಳನ್ನು ಹೆಚ್ಚಿಟ್ಟು ಏನು ಗೊತ್ತಿಲ್ಲದ ಹಾಗೆ ವರ್ತಿಸುತ್ತಿದ್ದಾರೆ. ಸಮಿತಿ ಜವಾಬ್ದಾರಿಗಳ ಪ್ರಕಾರ ಸಮೀಕ್ಷೆಯಲ್ಲಿ ಗುರುತಿಸಿದ ವಸತಿ ರಹಿತರು ನಿವೇಶನ ರಹಿತರಾಗಿದ್ದಲ್ಲಿ ವಸತಿಗೆ ಸೂಕ್ತವಾದ ಸರ್ಕಾರಿ ಮತ್ತು ಖಾಸಗಿ ಜಮೀನನ್ನು ಸ್ವಾಧೀನಪಡಿಸಿಕೊಂಡು ಸಮಿತಿ ವಿಶೇಷ ವರ್ಗದವರನ್ನು ಗುರುತಿಸಿ ನಿವೇಶನ, ವಸತಿ ಮಂಜೂರು ಮಾಡುವುದೆಂದು ಸ್ಪಷ್ಟವಾಗಿ. ಈ ಸಂದರ್ಭದಲ್ಲಿ ಅಧ್ಯಕ್ಷ ಜನಾರ್ದನ್ ಹಳ್ಳಿಬೆಂಚಿ, ಉಪಾಧ್ಯಕ್ಷ ವೆಂಕಟೇಶ್ ಭಂಡಾರಿ, ಸಂಘಟನಾ ಕಾರ್ಯದರ್ಶಿ ಬಸವರಾಜ್ ಹೊಸೂರು, ರಾಜಶೇಖರ್, ನಾಗರಾಜ್, ಪವನ್, ತಾಯ್ರಾಜ್, ಜಲಾಲ್, ಶ್ರೀನಿವಾಸ್ ಸೇರಿದಂತೆ ಅನೇಕರಿದ್ದರು. ರಸಗೊಬ್ಬರ ಸಾಗಿಸುತ್ತಿದ್ದ ಲಾರಿಯೊಂದು ಪಲ್ಟಿಯಾಗಿ ಯಾವುದೇ ಅನಾಹುತ ಸಂಭವಿಸಿಲ್ಲ. ಲಾರಿಯ ಸೆಂಟ್ ಕಟ್ ಆಗಿ ಲಾರಿ ನಿಯಂತ್ರಣ ತಪ್ಪಿ ರಸ್ತೆಯ ಬದಿಯಲ್ಲಿ ಉರುಳಿದೆ. ರಸಗೊಬ್ಬರ ಸಾಗಿಸುತ್ತಿದ್ದ ಲಾರಿಯೊಂದು ಪಲ್ಟಿಯಾಗಿ ಯಾವುದೇ ಅನಾಹುತ ಸಂಭವಿಸಿಲ್ಲ. ಲಾರಿಯ ಸೆಂಟ್ ಕಟ್ ಆಗಿ ಲಾರಿ ನಿಯಂತ್ರಣ ತಪ್ಪಿ ರಸ್ತೆಯ ಬದಿಯಲ್ಲಿ ಉರುಳಿದೆ. ಲಾರಿ ಚಾಲಕ ಕ್ಲೀನರ್ ಅಪಾಯದಿಂದ ಪಾರಾಗಿದ್ದಾರೆ. ಲಾರಿಯಲ್ಲಿ ಗೊಬ್ಬರವನ್ನು ಬೇರೊಂದು ವಾಹನದಲ್ಲಿ ಸಾಗಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪರಧರ್ಮ ಸಹಿಷ್ಣುತೆ ಎಲ್ಲರಲ್ಲೂ ಮೂಡಲಿ. ಪಂಚಮಸಾಲೆ ಬೇಡ ಜಂಗಮ ಸೇರಿ ಎಲ್ಲ ವರ್ಗದವರ ದುರ್ಬಲರಿಗೂ ಮೀಸಲಾತಿ ದೊರೆಯಲಿ. ಕಾಶಿ ಜಗದ್ಗುರುಗಳು. ತುಂಬಿ ಹರಿಯುತ್ತಿರುವ ನದಿಗಳು. ಗುರ್ಜಾಪುರ ಬಳಿ ಮೊಸಳೆ ಪ್ರತ್ಯಕ್ಷ. ನಿವಾಸಿಗಳ ಆತಂಕ. ಸುಬೋಧ್ಯಾದವರಿಂದ ಮಸರಕಲ್, ಗಬ್ಬೂರು ಗ್ರಾಮಗಳಿಗೆ ಭೇಟಿ. ಕಲ್ಯಾಣ ಮಳೆ ನೀರು ಕೊಯ್ಲ ಕಾಮಗಾರಿಗಳ ವೀಕ್ಷಣೆ. ಜುಲೈ 17ರಂದು ಹುಲಿ ಬೇಟೆ ಚಿತ್ರದ ಧ್ವನಿ ಸುರುಳಿ ಬಿಡುಗಡೆ. ನಿರ್ದೇಶಕ ರಾಜ್ ಬಹದ್ದೂರ್. ದೇವದಾಸಿ ಮಹಿಳೆಯರಿಗೆ ಬಾಕಿ ಪಿಂಚಣಿ ಬಿಡುಗಡೆಗೆ ಆಗ್ರಹಿಸಿ ಮನವಿ.
ವಿಶೇಷ ವರ್ಗದ ಸಮೀಕ್ಷೆ ನಡೆಸಿ ಮನೆ ನೀಡಲು ಒತ್ತಾಯಿಸಿ ಇಸ್ಲಾಂ ನಿವಾಸಿಗಳ ಕ್ರಿಯಾ ವೇದಿಕೆ ಒತ್ತಾಯ. ಮತ್ತು ಕಲ್ಲೂರು ರಸ್ತೆಯಲ್ಲಿ ಗೊಬ್ಬರ ಲಾರಿ ಪಾರ್ಟಿ ತಪ್ಪಿದ ಅನಾಹುತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಯೋಜಿಸಿದವರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಪ್ಲೇ ಅಂಡ್ ಲರ್ನ್ ಪ್ರೀ ಸ್ಕೂಲ್, ಸುಖ್ ಶಾಂತಿ ನಗರ್ ನಿಯರ್ FCI ಗೋಡೌನ್, ಆಶಾಪುರ್ ರೋಡ್, ರಾಯಚೂರು. Eurokids, India's #1 preschool chain. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಜಮುನಾ ಸರ್ಕಸ್ ಡೈಲಿ 3 ಶೋಸ್. ಸ್ಥಳ ರಾಜ್ಕಮಲ್ ಹೋಟೆಲ್ ಪಕ್ಕದಲ್ಲಿ, ಗೋಶನ್ ರೋಡ್, ರಾಯಚೂರು. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಲ್ನಿಶ್ ಎಂಟರ್ಪ್ರೈಸಸ್ ಪ್ರಸ್ತುತಪಡಿಸುತ್ತಿದೆ ಬೆಂಗಳೂರು ಫರ್ನಿಚರ್ ಎಕ್ಸ್ಪೋಸ್ ಎಕ್ಸಿಬಿಷನ್ ಕಮ್ ಸೇಲ್. ಸ್ಥಳ ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್, ಹೊಸ ಅಮೃತ ಹಾಸ್ಪಿಟಲ್ ಹತ್ತಿರ, ರಾಯಚೂರು. ಉಸುಕು ಮತ್ತು ಸಿಮೆಂಟ್, ವಿವಿಧ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿ ವೈಜ್ಞಾನಿಕ ರೀತಿಯಲ್ಲಿ ಬೆರೆಸಿದ ಅಲ್ಟ್ರಾ ಕ್ವಿಕ್ ಪ್ಲಾಸ್ಟ್ ಪಾಲಿಮರೈಸ್ಡ್ ಪ್ಲಾಸ್ಟರ್. ವಿಕಾಸ್ ಇಂಡಸ್ಟ್ರೀಸ್, KIADB ಇಂಡಸ್ಟ್ರಿಯಲ್ ಏರಿಯಾ, ರಾಯಚೂರು ರೋಡ್, ಮಾನ್ವಿ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Raichuru's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur.